Hello friends, welcome back to me. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಟೈಮ್ ನೋಡಿ ನಿಮ್ಗೆ ಗೊತ್ತಾಗಲ್ಲ, 7 o'clock ಆಗಿದೆ ಆಲ್ರೆಡಿ. ನಾನು ಈಗ ಆಫೀಸಿಂದ ಜಸ್ಟ್ ಈಗ ತಾನೇ ಬಂದೆ. ಇಮ್ಮಿಡಿಯೇಟ್ಲಾಗಿ ಫಂಕ್ಷನ್ ಇದೆ ಇವತ್ತು. ಸೊ ಬರ್ಡೇ ಅಂತ ಹಾಕಿದ್ದೀನಲ್ಲ, ಅಣ್ಣನ ಮಗಂದು ಬರ್ಡೇ ಇದೆ, 4-year ಬರ್ಡೇ. ಸೊ ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಅವ್ನು ಮಾಡಬೇಕಾ ಮಾಡಬಾರ್ದಾ ಅಂತ ಅಂದ್ಕೊಂಡು ಫೈನಲಿ ಓಕೆ ಅಂಥೇಳಿ ಫಿಕ್ಸ್ ಮಾಡಿದೆ. ಹೀಗೆ ಫ್ಯಾಮಿಲಿ ಎಲ್ಲ ಹೋಗಿ ಮಾಡೋಣ ಅಂತ. ಸೊ ಬೇಗ 7:30 ಅಷ್ಟರಲ್ಲಿ ಅಲ್ಲಿ ಇರಬೇಕು ಅಂತ ಹೇಳಿದ್ದಾನೆ. ನಾನು 7 ಗಂಟೆ ಇವತ್ತು ಲೇಟ್ ಆಯಿತು. ನಾಳೆ ನನಗೆ ವೀಕ್ ಆಫ್ ಇರೋದ್ರಿಂದ ಎಲ್ಲ ಪೆಂಡಿಂಗ್ ಕೆಲಸನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ಬಂದಿದ್ದೀನಿ. ಮನೇಲಿದ್ದರೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಬರೋಣ ಅಂಥೇಳಿ. ಸೊ ಟೈಮ್ ಇಷ್ಟೊತ್ತಾಗೋಯಿತು. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿರಲಿಲ್ಲ, ಬೇರೆ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿದ್ದೆ. ಇದು ಯೂನಿಫಾರ್ಮ್ ಅಲ್ಲ, ಬೇರೆ ಸ್ಯಾರಿ. ಸೊ ಈಗ ರೆಡಿ ಆಗ್ತೀನಿ. ಮಧು ಕೂಡ ಬರ್ತಿದ್ದಾರೆ. ಅವ್ರು ಬರೋಷ್ಟ್ರಲ್ಲಿ ನಾನು ಬೇಗ ಬಂದುಬಿಟ್ಟು ಅಲ್ಲೇ ಅವರು ಕೂಡ ಸಿಕ್ಕಿದ್ರು. ರೆಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಚಿಕ್ಕದಾಗಿ. ಈಗ ನನ್ನ ಮಗಳದು ಕೀರ್ತನಂದು 3ನೇ ವರ್ಷದ ಬರ್ಡೇದು ಆಲ್ರೆಡಿ ವಿಡಿಯೋ ಇದೆ, ಬ್ಲಾಗ್ ಹಾಕಿದ್ದೀನಿ. ಇವೊಂದು ಒಂದೂ ಇರಲಿಲ್ಲ. ಸುಮ್ಮನೆ ಮುಂದೆ ಮಕ್ಕಳು ದೊಡ್ಡವರಾದಾಗ ಅವ್ರು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಸೊ ಆ ಒಂದು ಕಾರಣಕ್ಕಷ್ಟೇ ಈ ವ್ಲಾಗ್ ಅಂದರೆ ನಾನು ತುಂಬಾ ಇಷ್ಟಪಡುವಂಥದ್ದು. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಬೇಗ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ. ಜಸ್ಟ್ ಒಂದು 5 seconds ಹಿಂಗೆ ಬರ್ತೀನಿ ಆಯಿತಾ? ಬನ್ನಿ. ರೆಡಿ ಆಯಿತು. ಈ ಥರ ಟೈಮ್ ಆಗೋಯ್ತು. ಅವ್ರು ಆಲ್ರೆಡಿ ಫೋನ್ ಮಾಡಿಬಿಟ್ಟು ಬಾಬಾ ನೀವು ಹೋದ್ಮೇಲೆ ಹೋಗೋಣ ಅಂತಿದ್ದೀವಿ ಅಂತ ಅವ್ರು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ಈಗ ಟೈಮ್ ಆಯ್ತು, ಇನ್ನೊಂದು 10 minutes ಅಲ್ಲೇ ಇರಬೇಕು. ಮದು ಯಾವಾಗಲೂ ಹಂಗೇನೆ, ಅವರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಬನ್ನಿ, ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ. ಮದು ಮನೆಕಿ ಹಾಂ ಬನ್ನಿ ಮೇಡ. ಸಿನಿ ಕ್ರಿಯೇಷನಾ ಆಯ್ತಲ್ಲ ಅಲ್ಲಿ ವಿವೇಕಾನಂದ ಸರ್ಕಲ್. ಹೌದು ಅದೇ ಹೇಳಿದ್ದವನು. ಹೀಗೆ ಈಗ ನೋಡ್ರಪ್ಪ, ನಮ್ಮದು ಕಿತ್ತಾಕೊಂಡು ಹೋಯ್ತಾರೆ. 10 minutes ಅಲ್ಲಿ ಇರ್ಬೇಕಾಗುತ್ತೆ ಮಚ್ಚ. ಅದೇ ಸಿನಿ ಸೆಲೆಬ್ರೇಷನ್. ಇನ್ನೂ ಹೋಗೇ ಇಲ್ಲ ಅವರೆಲ್ಲ, ಇಲ್ಲೇ ನಿಂತವ್ರೆ. ಕೀ ತಗೊಂಡ್ರ 8ರಿಂದ 9 ಆದರೆ ಏನಾದರೂ ಒಳ್ಳೆ ಸಸ್ರಕ್ಕೆ ಬಂದವ್ರೆ ಕಪ್ಪ. ಎಲ್ಲಿ ಹೇಳು, ಎಲ್ಲಿ ಹೇಳು ಕೀರ್ತನಲ್ಲಿ ಬತ್ತಾ ಮೊದಲು ಶೂ ಒಂಚೂರು ಸಾಕ್ಸ್ ಚೇಂಜ್ ಆಗೈತಾ? ಓಯ್ ಕಣ್ಕಪ್ಪೆರೆ ಹಾಕೋ ಬಂದಿದ್ಯಾ? ಆದಿತ್ಯ ಓಯ್, ಇವನೇ ಬರ್ಡೇ ಬಾಯ್. ಅವಾಗ ಇವರು ನಮ್ಮತ್ತಿಗೆ ಸಿನಿ ಕ್ರಿಯೇಷನ್. ಓಕೆ, ಎಂಟ್ರೆನ್ಸ್ ನಾನು ಬರ್ತಿದ್ದಂಗೆ. ಇವನೇ ಬರ್ಡೇ ಬಾಯ್ ನಮ್ಮಣ್ಣ. ಹಾಯ್ ಮಾಡೋ. ಇವ್ರು ನಮ್ಮ ಅತ್ತೆ. ಅತ್ತೆ ಹಿಂಗನ್ನಿ. ಇವ್ರು ನಮ್ಮ ಅಪ್ಪ. ಇವ್ರನ್ನೇ ಹೇಳಿದ
ಅಪ್ಪ ತೇಜ್ ವರ್ಷಿತ್ತು ವಶಿಷ್ಠ ಅಂತ ಹಾಕ್ಸಿದಿರಲ್ಲ ತೇಜ್ ವಶಿಷ್ಠನಾ ತೇಜ್ ವರ್ಷಿತ್ತು ನೋಡಪ್ಪ ನೇಮೇ ತಪ್ಪಾಗ್ಬಿಟ್ಟು ತೇಜ್ ವಶಿಷ್ಠ ತೇಜು ಅಂತಾನೆ ಹಾಕ್ಸೋದಲ್ವಾ ಆಕ್ಚುಲಿ ಅವನ ನೇಮ್ ಬಂದು ಆದಿತ್ಯ ಅಂತ ಅಮ್ಮ ಅವನ ಹೆಸರೇನಮ್ಮ ಅಲ್ಲ ನಾವು ಕರೆಯೋದು ಚಿನಿ ಆದಿತ್ಯ ಹ್ಯಾಪಿ ಬರ್ಡೇ ಕೊಡ ಇವನು ಹಂಗೆ ಅಪ್ಪ ಬರೀ ನಾಚಿಕೆ ಕೊಡವಾ ಹಿಂಗೆ ಹ್ಯಾಪಿ ಬರ್ಡೇ ಕೊಡ ಕನ್ನಡಕ ವಸಿಷ್ಠನ ತೆಗ್ದಾಕ್ಸ್ ಅಷ್ಟೇ ತೇಜು ಅಂತ ಹಾಕ್ಸಿ ಸಾಕು ನಮ್ಗೆ ಇದು ಡಿಸೈನ್ ಏನಾರ ಬೇಡ ಬೇರೆ ಚೇಂಜಸ್ ಬೇಕು ಅಂದ್ರೆ ಎಲ್ಲ ಮಾಡಿಸ್ಕೊಬೋದು ನನ್ನ ಬರ್ತಡೇನು ಇಲ್ಲೇ ಅಲ್ವಾ ಮದುವೆ ಮಾಡಿದ ಲಾಸ್ಟ್ ಇಯರ್ ನನ್ನ ಬರ್ತಡೇ ಇಲ್ಲೇ ಮಾಡಿದ್ದು ಇವಳು ಬಾಳೆಗೆ ಅಲ್ಲಿ ನೋಡಲ್ಲಿ ಇವಳದು 5ನೇ ವರ್ಷದ ಬರ್ತಡೇನು ಇಲ್ಲೇ ಮಾಡಿದ್ದು ಒಂದು 4ನೇ ವರ್ಷದ ಬರ್ತಡೇ ಇಲ್ಲೇ ಇಟ್ಟಿರೋದು ಬೆಣ್ಣೆ ಸುರಿತಿದ್ದಂತೆ ಹಾಕ್ ಬರ್ತಿತ್ತು ಅಲ್ಲಿ ಹೋಗುತ್ತೀನಿ ಅವನ್ನ ಕರ್ಕೊಂಡೋಗವ ಅಲ್ಲಿ ಕರ್ಕೋಗೋದ್ನಲ್ಲಿ ಆದಿತ್ಯ ಅಲ್ಲೋಗವ ನೋಡಿ ಇಷ್ಟು ದೊಡ್ಡ ಹಾಲು ದೊಡ್ಡದಲ್ಲ ಚೆನ್ನಾಗೈತೆ ಸಿಂಪಲ್ ಆಗಿದೆ ಹ್ಯಾಪಿ ಬರ್ಡೇ ಟು ಯು ಕ್ಯಾಪ್ ಮಾಡ್ತೀನಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಆದಿತ್ಯ ಹ್ಯಾಪಿ ಬರ್ಡೇ ಟು ಯು ಆಯ್ತು ಬಿಡು ತಿನ್ಕೊಂಡು ಬತ್ತಾಲಿ ಚಿನಿ ಆದಿತ್ಯಂಗೂ ತಿನ್ಸ್ಬೇಕಲ್ವಾ ಎಷ್ಟು ನಾಚ್ಕೋತಾನೆ ಇವನು ಈಗ ರೆಡಿಯಾಗಿರೋ ನೀನು ಲಿಪ್ಸ್ಟಿಕ್ ಹಾಕೊಂಡು ನಾನು ಇಷ್ಟು ಲಿಪ್ಸ್ಟಿಕ್ ಹಾಕ್ತಿರ್ಲಿಲ್ಲ ಲಿಪ್ಸ್ಟಿಕ್ ಹಾಕಿಸ್ಕೊಂಡು ಕಣ್ಣಿಗೆಲ್ಲ ಹಾಕಿಸ್ಕೊಂಡು ಹಸಿದ್ರೆ ಇಟ್ಕೊಂಡವಳೆ ಇರಾಬ್ರೆ ಕೇಕ್ನೆಲ್ಲ ಒಳ್ಳೆನೆ ಸುಂದ್ರಿ ತರ ಅಲ್ವಾ ಮೂರೊಂದು ಬಾ 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 ಸಾಕು ಬಾ ಕೆಳಗೆ ಬೇಗ ಅಲ್ಲೇ ಮಾವನ ಜೊತೆನೆ ಮಾಡು ನೀ ಮಾಡ್ತಿಯಲ್ಲ ಮಾಡವ ಅವಳು ಮಾಡೋದೇ ಮಾಡ್ತಿಲ್ಲ ನೋಡಪ್ಪ ಬರ್ತಾರೆ ಬಾಯ್ ಇಲ್ಲಿ ಇದು ಕೋತಿದು ಈ ರಾಜ
ನೆಕ್ಸ್ಟ್ ಆಗ್ತೀನಿ ಅದೇ ನೆಕ್ಸ್ಟು ಯಾರಿಗೋ ರೆಡಿ ಮಾಡ್ಬಿಟ್ಟವ್ರೆ ಆಲ್ರೆಡಿ. ಇದು ಹಾಲಾ ಅಂದರೆ ಇಲ್ಲೂ ಮಾಡ್ಕೊಬೋದು. ಸೊ ಇದೊಂದು ಸಪ್ರೇಟ್ ಹಾಲ್ ಸಿಗುತ್ತೆ. ಹಾಂ ಅದೇ 10 o'clock ತನಕನೂ ತೊಗೋಬೋದಂತೆ. ಸೊ ನೋಡಿ ಯಾರು ಬೇಕು ಬುಕ್ ಮಾಡ್ಕೊಬೋದು. ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಸಿನಿ ಕ್ರಿಯೇಷನ್ ಅಂತ ವಿವೇಕಾನಂದ ಸರ್ಕಲ್ ಹತ್ರ ಇರೋದು. ಸೊ ಕಾಂಟ್ಯಾಕ್ಟ್ ನಂಬರು ಸಿನಿ ಸೆಲೆಬ್ರೇಷನ್ ಅಂತ, ಸಾರಿ. ಸೊ ನೋಡಿ ಶ್ರೀನಿವಾಸ್ ಅಂತ ನಂಬರ್ ಇದೆ, ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರು ಅಡ್ರೆಸ್ ಕೂಡ ಇಲ್ಲೇ ಇದೆ. ಓಕೆ ಬಾಯ್ ಬಾಯ್. ನೆಕ್ಸ್ಟ್ ಯಾವ ಇವೆಂಟ್ ಇದೆ ಅವಾಗ ಬರೋಣ ಇಲ್ಲಿಗೆ. ನೋಡ್ರಿ ಓ ಪ್ಲಾಸ್ಟಿಕ್ ಅನ್ನೋದು, ಪ್ಲಾಸ್ಟಿಕ್ಕು ನೀರು ಹಾಕಂಗಿಲ್ಲ. ಅದೇ ಇದೆ ಚಂದ ಅಲ್ಲ. $999 ಇವಾಗ ಆಗಿದ್ದು ಅಲ್ವಾ ಚೇತು? $999 ತಾನೇ ಈಗ ಆಗಿದ್ದು. $999ಗೆ 1 hour ನಾನೇನು ಅಲ್ಲಿ ಡೆಕೋರೇಷನ್ ತೋರಿಸ್ದೆ ಅದೇ, ಅದು ವಿತ್ ಕೇಕ್ ಎಲ್ಲ ಸೇರಿ 1 hour. ಇನ್ ಕೇಸ್ ಏನಾದರೂ ನೆಕ್ಸ್ಟು ಸ್ಲಾಟು ಬೇರೆಯವ್ರು ಬುಕ್ ಮಾಡ್ಕೊಂಬಿಟ್ಟಿದ್ರೆ ಮಾತ್ರ ಮಾಡ್ತಾರೆ ಅಷ್ಟೇ. ಅದಕ್ಕೆ ನನ್ನ ಸಜೆಷನು 8 ಗಂಟೆಯಿಂದ 9 ಗಂಟೆ ಸ್ಲಾಟ್ ತೊಗೊಳ್ಳಿ. ಆವಾಗ 9 ಗಂಟೆ ಮೇಲೆ ಯಾರು ಬರೋಲ್ಲ, ಒಂದು ½ an hour ಫ್ರೀ ಕೊಡ್ತಾರೆ. ಸಿನಿ ಸೆಲೆಬ್ರೇಷನ್, ಸಿನಿ ಕ್ರಿಯೇಷನ್ ಅಂದರೆ ಸಿನಿ ಸೆಲೆಬ್ರೇಷನ್. ಸೊ ಸುಂದ್ರಿ ಹೋಗೋಣ. ಇದು ನಮ್ಮ ಆ್ಯಕ್ಚುಲಿ ಸ್ವಂತ ಮನೆ, ಅಮ್ಮನ ಮನೆ. ದೃಷ್ಟಿ ಎಲ್ಲ ತೆಗ್ದ್ಬಿಟ್ಟವ್ರೆ ಕಣಪ್ಪ, ದೃಷ್ಟಿ ತೆಗ್ದ್ಬಿಟ್ಟು ಏನೋ ತಗೊಂಬರ್ತೈತೆ ಒಟ್ಟಿನಲ್ಲಿ ಮಾಡಿ. ಎಲ್ಲಿ ರೆಡಿ ಮಾಡ್ತಾವ್ರೆ. ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆ ಸುಮ್ಮನೆ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ. ಇದು ನಮ್ಮ ಸ್ವಂತ ಮನೆ. ಅವ್ರು ಏನು ನೀಟ್ ಮಾಡಿಲ್ವಂತೆ, ತೆಗಿಬೇಡ ತೆಗಿಬೇಡ ಅಂತವ್ರೆ. ಏನು ತೋರಿಸಲ್ಲ, ಸುಮ್ಮನೆ ಅವ್ರೇನು ಕ್ಲೀನ್ ಮಾಡಿ. ಇದು ದೇವ್ರ ಜಾಗ, ಇದು ಹಾಲು ಜಾಗ ಅಲ್ಲೇ ಫಿಶ್ ಟ್ಯಾಂಕ್ ಓದೋದು ಏನೇನು ಬೇಕು ಅವ್ರಿಗೆ ಏನು ನೀಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ತೆಗಿಬೇಡಿ ತೆಗಿಬೇಡಿ ತಿನ್ನೇ ಸರಿ ತೋರಿಸ್ಕೊಳ್ತಾ ವಾಶ್ರೂಮು ಒಳಗಡೆ ತೋರಿಸಲ್ಲ. ಆ್ಯಂಡ್ ಒಂದು ಸಿಂಗಲ್ ಬೆಡ್ರೂಮ್ ಗೈಸ್, ಒಂದೇ ಬೆಡ್ರೂಮ್ ಇದೆ ಮೇಲೆ. ಎಷ್ಟು ಮದುವೆ ಸೊ ಇದೆ ಚಿಕ್ಕ ಮನೆ. ಓಕೆ ಆದಿತ್ಯ ಬಾಯ್.
ಅವ್ನು ಬರಲ್ಲ ಅವನು. ಅಮ್ಮ ಅಂತೆ ಹೋಗಿ, ಅಮ್ಮ ಅಮ್ಮ ಅಂತೆ ಹೋಗಿ. ಬಾಯ್ ಬಾಯ್. ಅನ್ನಪೂರ್ಣೇಶ್ವರಿ ಟೆಂಪಲ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಆಯ್ತಾ. ಹೆಂಗಿತ್ತು ಚಿನಿ? ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು. ಬನ್ನಿ. ಬನ್ನಿ ಬಾಬಾ. ಕೀ ನಿಮ್ಮ ಹತ್ರ ಇದೆ, ಕೊಡಿ ಕೊಡಿ. ಬ್ಯಾಗ್ಗಳು ಹೆಂಗ್ ಬಿಸಾಕಿದೀವಿ ನೋಡಿ. ತಗೊಬಂದು ಇರೋ ಇಬ್ರಿಗೆ ಇಷ್ಟು ಬ್ಯಾಗು ಇಲ್ಲಿ. ಅದ್ ಮಡ್ಗೋಗಲ್ಲೇನೆ. ಇದು ಚಿನಿ ಡ್ಯಾಡಿದು, ಇದು ನಂದು ಹಳೆ ಬ್ಯಾಗು, ಇದು ನನ್ನ ಈಗ, ಇದು ಪುಟಾಣಿದು, ಅಲ್ಲೊಂದು. ಚಿನಿ ಲೇ ಮಗಳು ಬಾ ಈ ಕಡೆ ಬಾ. ಬಾಯ್ಲಿ ಬಾಯ್ಲಿ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಬಾಯ್ಲಿ ಕೂತು. ಕೂತ್ಕೋ. ಹಿಂದೆ ಬಾ. ಹೆಂಗಿತ್ತು ಮಗಳ ಬರ್ತಡೆ ಫಂಕ್ಷನ್? ಚೆನ್ನಾಗಿತ್ತಾ? ಯಾರು ಫಂಕ್ಷನ್ಗೆ ಹೋಗಿದ್ದೀಗ? ಯಾರು ಬರ್ತಡೆಗೆ ಹೋಗಿದ್ದು? ಆದಿತ್ಯ. ನಿಂಗೆ ಏನಾಗಬೇಕು? ಮದುವೆ. ಆದಿತ್ಯ ನಿಂಗೆ ಏನಾಗಬೇಕು ಅಂದರೆ ತಮ್ಮ. ಹೇಳು, ಏನಾಗಬೇಕು ಆದಿತ್ಯ ನಿಂಗೆ? ತಮ್ಮ. ಅಮ್ಮ. ಅಮ್ಮ ಅಲ್ಲ, ಅಮ್ಮ ಅಂತ ಹೇಳಿದ್ನು ನಾನು, ತಮ್ಮ ಅಂತಾನೆ ಹೇಳಿದ್ದು ನಾನು. ವಿಡಿಯೋಗೆ ಬನ್ನಿ ಅಂದರೆ ಬರಲ್ಲ, ಪೋಸ್ ಕೊಡೋದು ಅಂತ ಅಲ್ಲಿ. ಯಾರು ಬಂದವ್ರು ಅನ್ಸುತ್ತೆ. ಓಕೆ, ಎಲ್ಲ ಮುಗೀತು. 10:15 ಟೈಮು. ಬಡಬಡ ಅಂತಾಯ್ತು. ಆಯಿತು. ನಾಳೆ ವೀಕ್ ಆಫು. ಮನೆ ಕೆಲಸ ಏನೂ ಮಾಡಿಲ್ಲ. ನಾಳೆ ಏನೇನು ಕೆಲಸ ಗೊತ್ತಾ? ಮದು ಲೇಟಾಗಿ ಎದ್ದೇಳಬೇಕು ಆಯಿತಾ? ಹಂಗೆಲ್ಲ ಆಡಬಾರ್ದು. ನೋಡಿದ್ದೀನಿ ಹಂಗೆ ಆಡಬಾರ್ದು. ನಾನು ಎಷ್ಟು ಸಲ ಹೇಳಿದ್ದೀನಿ ಹಂಗೆ ಆಡಬಾರ್ದು ಅಂತ. ಏನಪ್ಪ ಅಂದರೆ ಒಂದು ಸ್ವಲ್ಪ ಬಟ್ಟೆ ಇತ್ತು, ವಾಷಿಂಗ್ ಹಾಕಿದ್ದೆ, ತೊಗೊಂಡೋಗೋದನ್ನ ಹಾರಾಕ್ಬಿಟ್ಟು ಪಾತ್ರೆ ವಾಶ್ ಮಾಡಿಬಿಟ್ಟು ನಾಳೆ ಒಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮುಹೂರ್ತ ಕೂಡಿ ಬಂದಿದೆ ಏನು ಅಂತ ಗೊತ್ತಿಲ್ಲ, ನಾಳೆ ನೋಡಬೇಕು. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸೊ ಬಟ್ ಲೇಟಾಗಂತೂ ಎದ್ದೇಳ್ತೀನಿ. ಮದು ನನ್ನಂತೂ ಕಾಯಲ್ಲ. ಅವರು ಮುಂಚೆನೇ ಇದು ನಾಳೆ ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತಾರೆ ಅವರು. ಸೊ 10:30 ಆಗಿದೆ ಟೈಮು. ಈಗ ಊಟನೂ ಆಯಿತು, ಅಲ್ಲೇ ಊಟನೂ ಮಾಡ್ಕೊಂಡ್ಬಂದ್ವಿ. ನಾನ್ ವೆಜ್ ಮಾಡಿದರು, ಅದಕ್ಕೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಮಧು ಫ್ರೈಡ್ ತಿನ್ನಲ್ಲ ಅವ್ರಿಗೆ. ಆಮೇಲೆ ಅಮ್ಮ ಚಪಾತಿ ಮಾಡಿಕೊಟ್ರು, ತಿಂದ್ವಿ. 10:30 ಆಯಿತು. ಈಗ ಮಲ್ಕೋಬೇಕು. ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಏಕೆ ಅಂದರೆ ನಾಳೆ ರಜಾ, ಬಟ್ ಮನೇಲೆಲ್ಲ ಕೆಲಸ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ. ಹೆಂಗಿರಬೇಕು ಅಂದರೆ ಎದ್ದೇಳಬೇಕು. ಲಾಸ್ಟ್ ವೀಕು ಚೆನ್ನಾಗಿತ್ತು, ಲೇಟಾಗಿ ಎದ್ದು ಇದೆಲ್ಲ ಚೆನ್ನಾಗಿತ್ತು ಒಂಥರ. ಆದರೆ ಹಿಂದಿನ ದಿನವೇ ಕೆಲಸ ಆಗಿಬಿಟ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತಲ್ಲ ಹೆಣ್ಮಕ್ಳಿಗೆ. ಯಾವಾಗಲೂ ಅಷ್ಟೇ. ನನಗೆ ಎಕ್ಸ್ಪೆಷಲಿ ನನಗೆ ಮನೆ ನೀಟಾಗಿರಬೇಕು, ಪ್ರತಿಯೊಂದು ನೀಟಿರಬೇಕು. ಸೊ ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿ ಬಿಂದಾಸಾಗಿರಿ. ಸೊ ನಾನು ಗುಡ್ ನೈಟ್ ಹೇಳ್ತೀನಿ. ನೀವು ಯಾವಾಗ ವಿಡಿಯೋ ನೋಡ್ತೀರಾ ಅಂತ ಗೊತ್ತಿಲ್ಲ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.